Hello guys, welcome to back our channel in your latest topics. ನಾನು ಈ ದಿನ UUCMS ನಲ್ಲಿ ಯಾವ ರೀತಿ ಆಧಾರ್ ರಿವ್ಯಾಲಿಡೇಷನ್ ಅಥವಾ ಆಧಾರ್ ವ್ಯಾಲಿಡೇಟ್ ಇದನ್ನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂತ ಅಂದರೆ UUCMS ನಲ್ಲಿ ಅಂದರೆ ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಏನಿದೆ ಅದರಲ್ಲಿ UUCMS ನಲ್ಲಿ ಆಧಾರ್ ವ್ಯಾಲಿಡೇಷನ್ಸ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಮೊದಲನೇದಾಗಿ ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ನನ್ನ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿಲ್ಲ ಅಂದರೆ ತಪ್ಪದೇ ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ. ಮೊದಲನೇದಾಗಿ UUCMSಗೆ ನಾವು ಲಾಗಿನ್ ಆಗಬೇಕಾಗಿರುತ್ತೆ. ಓಕೆನಾ? ಏನಿದೆ ಆ ವೆಬ್ಸೈಟ್ಗೆ ಹೋದ್ಮೇಲೆ ಅದು ಲಾಗಿನ್ಗೆ ಕೇಳುತ್ತೆ. ಸಪೋಸ್ ಅದು ಸ್ವಲ್ಪ ಟೈಮ್ ತೊಗೊತಿದೆ ಅಂತ ಅಂದಾಗ ಸರ್ವರ್ಸ್ ಡೌನ್ ಇರೋದ್ರಿಂದ ಸ್ವಲ್ಪ ಬಂದಾಗ ಆ್ಯಸ್ ಇಟ್ ಈಸ್ ನೀವು ಯಾವ ರೀತಿ ಲಾಗಿನ್ ಆಗ್ತೀರಾ ಆ ರೀತಿ ಜಸ್ಟ್ ಲಾಗಿನ್ ಅಂದರೆ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ನ ಹಾಕ್ಬಿಟ್ಟು ಕ್ಯಾಪ್ಚಾ ಕೋಡ್ ನೀವು ಎಂಟರ್ ಮಾಡಬೇಕಾಗುತ್ತೆ. ಕರೆಕ್ಟು ಅಲ್ಲೇನಿದೆ ಕರೆಕ್ಟಾಗಿ ಕೊಟ್ಟು ಲಾಗಿನ್ನ ಕೊಡಿ. ಫಾರ್ ಫ್ಯೂ ಸೆಕೆಂಡ್ಸ್ ಆರ್ ಫ್ಯೂ ಮಿನಿಟ್ಸ್ನ ತಗೊಳ್ಳುತ್ತೆ. ಯಾಕಪ್ಪ ಅಂತ ಅಂದರೆ ಸರ್ವರ್ ಬ್ಯುಸಿ ಇದ್ದಾಗ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಸರ್ವರ್ ಚೆನ್ನಾಗಿ ಸಿಗ್ತಿದೆ ಅಂತ ಅಂದಾಗ ಅದು ಬೇಗ ಆಟೋಮೆಟಿಕ್ ಫಾಸ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬರುತ್ತೆ. ಓಕೆ ನೋಡಿ, ಇಲ್ಲಿ ಬರ್ತಿದೆ. ಆಧಾರ್ ವ್ಯಾಲಿಡೇಷನ್ ಈಸ್ ಮ್ಯಾಂಡೇಟರಿ, ಪ್ಲೀಸ್ ವ್ಯಾಲಿಡೇಟ್ ಆಧಾರ್ ಅಂತ ಕೇಳ್ತಿದೆ. ಅಂದರೆ ಅಂದರೆ ಆಧಾರ್ನ ಇಲ್ಲಿ ಮ್ಯಾಂಡೇಟರಿ ಮಾಡಿದ್ದಾರೆ. UUCMSನಲ್ಲಿ ಹಂಗೆ ಮಾಡಿರೋದ್ರಿಂದ ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ. ಫಸ್ಟು ಕ್ಲಿಕ್ ಮಾಡಿ, ಅಲ್ಲಿ ಕೇಳ್ತೀವಿ ನೋಡಿ ಮ್ಯಾನೇಜ್ ಪ್ರೊಫೈಲಲ್ಲಿ ನೋಡಿ ರಿವ್ಯಾಲಿಡೇಟ್ ಆಧಾರ್, ಅಲ್ಲಿ ನೋಟ್ ಬರ್ತಿದೆ ರಿವ್ಯಾಲಿಡೇಟ್ ಆಧಾರ್ ಓನ್ಲಿ ಇಫ್ ನೇಮ್ ಆ್ಯಂಡ್ ಫೋನ್ ನಂಬರ್ ಚೇಂಜ್ ರಿಕ್ವೈರ್ಡ್. ಸಪೋಸ್ ಏನಾದರೂ ನೇಮು ಅಥವಾ ಫೋನ್ ನಂಬರು ಚೇಂಜಸ್ ಆಗಿದ್ದರೆ ಅದು ರಿಕ್ವೈರ್ಡ್ ನಮಗೆ ಕೊಡ್ತಾ ಇದ್ದಾರೆ. ನೀವು ಜಸ್ಟ್ ರಿವ್ಯಾಲಿಡೇಟ್ ಆಧಾರ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಬರ್ತಿದೆ ನೋಡಿ, ಈ ರಿವ್ಯಾಲಿಡೇಟ್ ಆಧಾರಲ್ಲಿ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಇನ್ ಆಧಾರ್, ಅಂದರೆ ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇದೆ ಅದನ್ನು ನೀವು ಆ್ಯಸ್ ಇಟ್ ಈಸ್ ಅದೇ ಕೊಡಿ. ನಂದು ಮನು AS ಅದನ್ನ ಕೊಡ್ತೀನಿ. ಇನ್ನು ಜಸ್ಟ್ ನೆಕ್ಸ್ಟು ಮೊಬೈಲ್ ನಂಬರ್ ಲಿಂಕ್ಡ್ ವಿತ್ ಆಧಾರ್, ಅಂದರೆ ಏನು ಮೊಬೈಲ್ ನಂಬರ್ ಏನಿದೆ ಲಿಂಕ್ ಆಗಿರಬೇಕು ಅದನ್ನು ಇಲ್ಲಿ ಎಂಟರ್ ಮಾಡಿ ನಂಬರು. ಎಂಟರ್ ಮಾಡಾದ್ಮೇಲೆ ಜಸ್ಟ್ ವ್ಯಾಲಿಡೇಟ್ ಕ್ಲಿಕ್ ಮಾಡಿ. ಅದು ಅಂದರೆ ಏನು ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತ ಏನಿದೆ ಅದಕ್ಕೆ ಆ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ನೀವು ಜಸ್ಟ್ ಸಿಂಪಲ್ಲಾಗಿ ಅಂದರೆ ಬೆನಿಫಿಷರಿ ನೇಮ್, ನಿಮ್ಮ ನೇಮ್ ಏನಿರುತ್ತೆ ಅದು ಬಂದಿರುತ್ತೆ, ಅದೊಂದು ಸರಿ ಚೆಕ್ ಮಾಡಿಕೊಂಡು ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ನಿಮ್ಮ ನೇಮ್ ಏನಿರುತ್ತೆ ಅದನ್ನ ಅದೇ ರೀತಿ ಕೊಡಿ. ನೆಕ್ಸ್ಟು ಆಧಾರ್ ನಂಬರು, ನಿಮ್ಮ ಆಧಾರ್ ನಂಬರ್ ಏನಿದೆ ಅದನ್ನು ಕೊಡಿ. ನಾನಿಲ್ಲಿ ಬ್ಲರ್ನ ಮಾಡ್ತೀನಿ, ಯಾಕಪ್ಪ ಅಂತಾರೆ ನಾನು ಸೇಫ್ಟಿ ಪರ್ಪಸ್ಸು. ನೆಕ್ಸ್ಟು ಇಲ್ಲೇನಿದೆ ಒಂದು ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಅದು ಪ್ರೊಸೆಸಿಂಗ್ ಅಂತ ಏನಿರುತ್ತೆ ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇರುತ್ತೆ. ಒಂದು ಫ್ಯೂ ಸೆಕೆಂಡ್ಸ್ ವೆಯ್ಟ್ ಮಾಡಿ. ಈ ಸ್ಟೆಪ್ಸ್ನೆಲ್ಲ ಮಾಡಾದಮೇಲೆ ನೆಕ್ಸ್ಟು ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಕ್ಲಿಕ್ ಇಯರ್ ಫಾರ್ ಪ್ರೊಫೈಲ್ ಅಪ್ಡೇಟ್ ಅಂತ ಕ್ಲಿಕ್ ಮಾಡಾದಮೇಲೆ ವೆಯ್ಟ್ ಮಾಡಿ. ಇಲ್ಲಿ ಬರುತ್ತೆ ನೋಡಿ, ರಿವ್ಯಾಲಿಡೇಷನ್ ರಿಕ್ವೆಸ್ಟ್ ಸೆಂಡ್ ಟು ಕಾಲೇಜ್ ಅಡ್ಮಿನ್, ಪ್ಲೀಸ್ ವೆಯ್ಟ್ ಫಾರ್ ಅಪ್ರೂವಲ್ ಓಕೆ ಅಂತ. ನೀವು ಜಸ್ಟ್ ಓಕೆ ಕ್ಲಿಕ್ ಮಾಡಿ, ಫ್ಯೂ ಸೆಕೆಂಡ್ಸ್ ವೆಯ್ಟ್ ಮಾಡಿ. ಇದು ಬ್ಯಾಕ್ ಹೋಗುತ್ತೆ. ಇಷ್ಟು ಆಧಾರ್ ರಿವ್ಯಾಲಿಡೇಷನ್ ಅಥವಾ ವ್ಯಾಲಿಡೇಟ್ನ ಫುಲ್ ಕಂಪ್ಲೀಟ್ ಪ್ರೊಸೆಸ್ಸು. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ